ಹೌದು, ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳ ಕಾರ್ಯವೈಖರಿಯೇ ಹಾಗೆ. ಇವರಿಗೆ ಯಾವುದೇ ಕೆಲಸ ಮಾಡಿದರೂ ಅದರಿಂದ ಪ್ರತಿಫಲ ಬೇಕು ಅನಿಸುತ್ತೆ. ಪ್ರತಿಫಲ ಸಿಗದ ಯಾವುದೇ ಕೆಲಸ ಇವರಿಗೆ ಅಪತ್ಯ. ಹಾಗಾಗಿಯೇ ಜನರು ದಿನನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಈ ನರಕದಿಂದ ಪಾರು ಮಾಡುವಂತೆ ನಾಗರಿಕರು ನಗರಸಭೆಗೆ ಮನವಿ ಮಾಡಿದರೂ ಇವರಿಗೆ ಇರುವೆ ಕಡಿದಂತೆಯೂ ಆಗಿಲ್ಲ. ಹಾಗಾಗಿಯೇ ಈ ಪ್ರದೇಶದ ಜನರು ಬದುಕಲು ಸಾಧ್ಯವಾಗದೆ ಸ್ವಂತ ಮನೆಗಳನ್ನು ಬಿಟ್ಟು ದೂರ ಹೋಗುವ ಸ್ಥಿತಿ ನಿರ್ಮಾಣವಾಗಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ಳುವ ಗೋಜಿಗೆ ಹೋಗಿಲ್ಲ. ವೀಕ್ಷಕರೇ, ಇಲ್ಲಿ ಸ್ವಲ್ಪ ನೋಡಿ. ಈ ರಸ್ತೆಯುದ್ದಕ್ಕೂ ಹರಿದು ಒಣಗಿದೆಯಲ್ಲ, ಇದು ಜೇಡಿ ಮಣ್ಣು ಅಂತ ಭಾವಿಸಬೇಡಿ. ಯಾಕೆಂದರೆ ಇದು ಚಿಕ್ಕಬಳ್ಳಾಪುರ ನಗರದ ಯುಜಿಡಿ ತ್ಯಾಜ್ಯ ನೀರು. ಇಲ್ಲಿ ಕಾಣ್ತಾ ಇದೆಯಲ್ಲ ಪೈಪ್ ಹಾಕಿರೋ ಮ್ಯಾನ್ ಹೋಲ್. ಈ ಮ್ಯಾನ್ ಹೋಲ್ ತುಂಬಿ 3-4 ತಿಂಗಳೇ ಕಳೆದಿದೆಯಂತೆ. ನಗರಸಭೆ ಪೌರಾಯುಕ್ತರಿಗೆ, ಜಿಲ್ಲಾಧಿಕಾರಿಗಳಿಗೆ ಇಲ್ಲಿನ ನಿವಾಸಿಗಳು ಮನವಿ ನೀಡಿ ಖುದ್ದು ಭೇಟಿಯಾಗಿ ಕಷ್ಟ ಹೇಳಿಕೊಂಡು ಸುಸ್ತಾಗಿದ್ದಾರೆ ಹೊರತು ಇವರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ವರೆಗೆ ದುರ್ನಾತ ಬೀರುತ್ತಿದ್ದು ಇದನ್ನು ನಾಗರಿಕರಾದವರು ಸಹಿಸಲು ಸಾಧ್ಯವಾಗದ ಸ್ಥಿತಿ ಇದೆ. ಪರಿಸ್ಥಿತಿ ಹೇಗಿದ್ದರೂ ನಗರಸಭೆ ಅಧಿಕಾರಿಗಳು ಮಾತ್ರ ಏನೇನೂ ಆಗಿಲ್ಲ ಎಂದು ಕಣ್ಣಿದ್ದು ಕುರುಡರಂತೆ, ಕಿವಿಯಿದ್ದು ಕಿವುಡರಂತೆ ವರ್ತಿಸುತ್ತಿದ್ದಾರೆ. ಇಲ್ಲಿ ಯುಜಿಡಿ ಕಲೆಕ್ಷನ್ ತುಂಬಿ 3-4 ತಿಂಗಳಾಗಿದೆ. ಆದರೆ ನೀವು ಕೊಚ್ಚೆ ನೀರು ರೋಡ್ಗೆ ಹರಿತಾನೆ ಇದೆ. ಒಳ್ಳೆ ಇದು ಸಮುದ್ರ ಥರ ಹರಿದೋದ್ರೂ ಯಾರು ಏನು ಇಲ್ಲಿ ಕೇರ್ ಮಾಡ್ತಾ ಇಲ್ಲ. ಗಾಡಿಗಳು ಹೋಗ್ತಾ ಇದ್ರೆ ಜುಯಿ ಅಂತ ಮನೆಗೆ ಹೊಡೆಯುತ್ತಾ ಇದೆ. ನಮಗೆ ಹೆಂಗಿರಬೇಕು ಇಲ್ಲಿ? ನಾವು ಮನೇಲಿ ಮಾಡಬೇಕು. ಮಕ್ಕಳು ಹಾಕ್ಕೊಂಡು ಎನಿ ಟೈಮು ನಾನು ಬಾಗಿಲು ಮುಚ್ಕೊಂಡಿರೋಕ್ಕಾಗಲ್ಲ. ಅದಕ್ಕೋಸ್ಕರ ನಗರಸಭೆಯವ್ರಿಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, DC ಸರ್ಗೂ ಕಂಪ್ಲೇಂಟ್ ಮಾಡಿದ್ದೀನಿ. DC ಸರ್ ಬಂದು ನೋಡ್ಕೊಂಡು ಹೋದಾಗ ಮಾತ್ರ ಅವರು ಬಂದರು, ಯುಜಿಡಿ ಕಲೆಕ್ಷನ್ ಅವರು ಬಂದರು, ಏನೋ ಮಾಡೋರ ಥರ ದೊಡ್ಡದಾಗೆಲ್ಲ ಮಾಡಿದವ್ರ ಥರ ಹೋದ್ರು. ಬಟ್ ಮೊಟ್ಟಿಗ್ತಾರೆ, ಹೊಡಿತಾರೆ, ಒಟ್ಟಾಗ್ತಾರೆ. ಅಷ್ಟೇ ಬಿಟ್ಟರೆ ಒಂದಿನ ಸೊಲ್ಯೂಷನ್. ಅಷ್ಟೇ ಬಿಟ್ಟರೆ ನಾಳೆ ಯಥಾ ಪ್ರಕಾರ ತಥಾಸ್ಥಿತಿ. ಇದು ಈ ರೋಡಲ್ಲಿ ಯಾರು ಕಿವಿಗೆ ಹಾಕ್ಕೊಂಡವ್ರು ಮಹಾನುಭಾವರೇ ಇಲ್ಲ. ಕೌನ್ಸಿಲರ್ಗೆ ಫೋನ್ ಮಾಡಿದರೆ ನಮ್ಮದು 3 ತಿಂಗಳಾಗಿದೆ, ನಮ್ಗೆ ಆವಾಗಲೇ ಮುಗಿದೋಯ್ತು ಅಂತ ಹೇಳ್ತಾರೆ. ಅವರು ಯುಜಿಡಿ ಕಲೆಕ್ಷನ್ ಅವ್ರದ್ದು ಅಮರನಾರಾಯಣ ಅವ್ರಿಗೆ ಫೋನ್ ಮಾಡಿದ್ರೆ, ಮೇಡಮ್ ಅವರ ಇವಾಗ ಬರ್ತಾಯಿದ್ದೀವಿ, ಅವಾಗ ಬರ್ತಾಯಿದ್ದೀವಿ, ಒಂದು ಕ್ಷಣನೂ ಬರ್ತಾ ಇಲ್ಲ, ಏನೂ ನಮಗೆ ರೆಸ್ಪಾನ್ಸಿಬಲ್ಸೇ ಮಾಡ್ತಾ ಇಲ್ಲ ಸರ್. ದಯವಿಟ್ಟು ನಮಗೇನೋ ಒಂದು ಸೊಲ್ಯೂಷನ್ ಮಾಡಿಕೊಡ್ಬೇಕು ಅಷ್ಟೇ ಸರ್. ಇನ್ನು ಮನವಿ ಬಂದ ಕಾರಣಕ್ಕೆ ಮಾನವೀಯತೆಯಿಂದ ಜಿಲ್ಲಾಧಿಕಾರಿಗಳೇ ಈ ಸ್ಥಳಕ್ಕೆ ಬಂದು ಖುದ್ದು ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿಗಳು ಬಂದ ಸಂದರ್ಭದಲ್ಲಿ ಇನ್ನಿಲ್ಲದ ಗಡಿಬಿಡಿ ಮಾಡಿದ ನಗರಸಭೆ ಅಧಿಕಾರಿಗಳು ತಾವು ಪ್ರತಿನಿತ್ಯ ಇದೇ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತೇವೆಂದು ತೋರಿಸಿಕೊಂಡಿದ್ದಾರೆ. ಇವರ ನಟನೆಗೆ ಜಿಲ್ಲಾಧಿಕಾರಿಗಳೇ ಫಿದಾ ಆಗಿ ನಗರಸಭೆ ಅಧಿಕಾರಿಗಳು ಈ ರೀತಿ ಕೆಲಸ ಮಾಡ್ತಾರಾ ಎಂದು ಮೂಗಿನ ಮೇಲೆ ಬೆರಳಿಡುವಂತೆ ಇವರ ಅಭಿನಯ ಇತ್ತು ಎಂದರೆ ಇವರು ಆಸ್ಕರ್ ಮಟ್ಟದ ನಟರೇ ಆಗಿದ್ದಾರೆ ಅಲ್ಲವೇ? ಇಂತಹ ನಟರು ಜಿಲ್ಲಾಧಿಕಾರಿಗಳು ವಾಪಸ್ ಆದಾಗ ಇವರು ವಾಪಸ್ ಆಗಿ ಈವರೆಗೂ ಇತ್ತ ಮುಖ ಮಾಡಿಲ್ಲ, ಅಲ್ಲಿನ ಸಮಸ್ಯೆ ಬಗೆಹರಿಸಿಲ್ಲ. 4 ತಿಂಗಳಿಂದ ತುಂಬ ಹಿಂಸೆ ಆಗ್ತಾ ಇದೆ. ಏನಂದರೆ ಈ ರೋಡು ಮ್ಯಾನುವಲ್ ಓಪನ್ ಆಗಿ ಎನಿ ಟೈಮು ರೋಡಲ್ಲೇ ಹೋಗ್ತಾ ಇರುತ್ತೆ. ತುಂಬ ಇಲ್ಲಿ ಹೆಲ್ತ್ ಇಶ್ಯೂಸ್ ತುಂಬ ಆಗ್ತಾ ಇದೆ. ಹೆಲ್ತ್ ಇಶ್ಯೂಸ್ ತುಂಬ ಆಗಿ ಮಕ್ಕಳಿಗೆಲ್ಲ ಹುಷಾರಿದ್ದೀರ ಆಗ್ತಾ ಇದೆ. ಸುಮಾರು 2-3 ಸರಿ ಮಕ್ಕಳಿಗೆಲ್ಲ ಅಡ್ಮಿಟ್ ಮಾಡಿ ಆಸ್ಪತ್ರೆಯಿಂದ ಕರ್ಕೊಂಬಂದು ಡಿಸ್ಚಾರ್ಜ್ ಮಾಡಿದ್ರು ಈ ಸ್ಮೆಲ್ಗೆ ತುಂಬ ಹಿಂಸೆ ಅನಿಸುತ್ತೆ. ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಈ ಅಕ್ಕಪಕ್ಕದ ಮನೆಗಳೆಲ್ಲ ಇರೋಕ್ಕಾಗ್ತಾ ಇಲ್ಲ. ನಾವು ನಗರಸಭೆ ಕಂಪ್ಲೇಂಟ್ ಕೊಟ್ಟು 1 ತಿಂಗಳಾಯಿತು. ಕಮಿಷನರ್ ಕಂಪ್ಲೇಂಟ್ ಕೊಟ್ಟರೆ ಯಾರು ಕೊಟ್ಟರು ಬರ್ತಾರೆ, ಮೋಟ್ರ್ ಇರ್ತಾರೆ, ಮತ್ತು ಕ್ಲೀನ್ ಮಾಡ್ತಾರೆ. 1 ದಿನದ್ದು 1 ಅವರ್ ಸೊಲ್ಯೂಷನ್ ಮಾಡ್ತಾರೆ ಅಷ್ಟೇ. ಮತ್ತು ಎನಿ ಟೈಮ್ ಇದೇ ಥರ ಹೋಗ್ತಾ ಇದೆ. ತುಂಬ ಹಿಂಸೆ ಅನಿಸುತ್ತೆ. ಈ ರೋಡಲ್ಲಿ ಓಡಾಡೋಕ್ಕಾಗಲ್ಲ. ಎಲ್ಲ ಇಲ್ಲಿ ಹೋಗೋವರೆಲ್ಲ ಪ್ರತಿಯೊಬ್ಬರು ಎಲ್ಲ ಮೂಗು ಮುಚ್ಕೊಂಡು ಹೋಗ್ತಾರೆ ಈ ರೋಡಲ್ಲಿ ಓಡಾಡೋರೆಲ್ಲ. ಇಲ್ಲಿ ಪಕ್ಕದಲ್ಲಿ ನ್ಯೂಟನ್ ಗ್ಲಾಮರ್ ಸ್ಕೂಲ್ ಇದೆ, ಇಲ್ಲಿ ಪಕ್ಕದಲ್ಲಿ ಬ್ರೈಟ್ ಸ್ಕೂಲ್ ಇದೆ, ಎಲ್ಲ ಸ್ಕೂಲ್ಗಳಿದೆ. ಎಲ್ಲ ಸ್ಕೂಲ್ ಮಕ್ಕಳು ಇದೇ ರೋಡಲ್ಲಿ ಓಡಾಡಬೇಕು. ಸಾಯಂಕಾಲ 3 ಗಂಟೆ ಮತ್ತು 9 ಗಂಟೆಯಲ್ಲಿ ಬಂದು ನೋಡಿದ್ರೆ ಆ ಚರಂಡಿ ನೀರಲ್ಲಿ ಎಲ್ಲ ತುಳ್ಕೊಂಡು ಓಡಾಡ್ತಾ ಇರ್ತಾರೆ ಮಕ್ಕಳು. ತುಂಬ ಹಿಂಸೆ, ಮಕ್ಕಳಿಗೆಲ್ಲ ತುಂಬ ಇಶ್ಯೂಸ್ ಆಗ್ತಾ ಇದೆ. ಇದು ಮರಿ ಓಪನ್ ಆದಾಗಿಂದ ನಾವು ಎಲ್ಲಿ ಕಂಪ್ಲೇಂಟ್ ಕೊಟ್ಟರು ಬಂದಾಗ ಜಸ್ಟು ಬಂದು ಅದು ಮೋಟ್ರ್ ಇಕ್ತಾರೆ, ಅದನ್ನು ಮೂವ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಅದು ರೋಡಿಗೆ ಬಿಟ್ಬಿಡ್ತಾರೆ. ಬಿಟ್ಬಿಟ್ರೆ ಮತ್ತೆ ಸೊಲ್ಯೂಷನ್ ಏನು ಮಾಡ್ತಾನೆ ಇಲ್ಲ, ಪರ್ಮನೆಂಟ್ ಸೊಲ್ಯೂಷನ್. 4 ತಿಂಗಳಿಂದ ಯುಜಿಡಿ ಸಮಸ್ಯೆ ಬಗೆಹರಿಸಲು ಈ ನಗರಸಭೆ ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಎಂದರೆ ಜಿಲ್ಲಾಧಿಕಾರಿಗಳೇ ಈ ನಗರಸಭೆ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಮಾನವ ಹಕ್ಕುಗಳ ಉಲ್ಲಂಘನೆಯಡಿ ಪ್ರಕರಣ ದಾಖಲಿಸಬೇಕಾದ ಅಗತ್ಯವಿದೆ. ಈ ಕುರಿತು ಮತ್ತೊಬ್ಬರ ಅಳಲನ್ನು ಕೇಳಿಬಿಡಿ.
ತುಂಬಾ ಸ್ಮೆಲ್ ಬರ್ತಾ ಇದೆ. ಮಕ್ಕಳಿಗೂ ನುಡಿಯಂಗಮ ಸ್ಕೂಲ್ ಇದೆ, ಹಾಸ್ಟೆಲ್ ಇದೆ, ಇಲ್ಲಿ ತುಂಬಾ ಜನ ಇಂದ ಬಸ್ಗಳೆಲ್ಲ ಓಡಾಡ್ತಿದ್ದಾರೆ. ಓಡಾಡದ ಸಮೇತ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಸ್ಕೂಲ್ಗೆ ಹೋಗೋರಿಗೂ ಮತ್ತೆ ಸೊಳ್ಳೆ ಜಾಸ್ತಿ ಬರ್ತವೆ ಇದರಿಂದನೂ. ಎಲ್ಲರೂ ಮೂಗು ಮುಚ್ಕೊಂಡು ಓಡಾಡ್ತಿದ್ದಾರೆ. ಇಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಸರ್. ದಯಮಾಡಿ ಸ್ವಲ್ಪ ಇದು ಮಾಡಿಕೊಡಿ. ಬರ್ತಾನೆ ಇದೆ. ಯಾಕಂದ್ರೆ ಸ್ಮೆಲ್ ಬರ್ತಾ ಇದ್ರೆ ಮನೆಯೊಳಗೆ ಎಷ್ಟು ತರ ಬಾಗಿಲು ಹಾಕೊಂಡಿರೋಕ್ಕಾಗುತ್ತೆ. ಓಡಾಡ್ತಾರೆ, ಜನ ಓಡಾಡ್ತಾರೆ, ಮೂಗು ಮುಚ್ಕೊಂಡು ಓಡ್ತಾರೆ. ಊಟ ಮಾಡೋಕ್ಕೂ ಸ್ಮೆಲ್, ಅಡಿಗೆ ತುಂಬ ಸಮೀಪ ಇರೋದು. ತುಂಬ ಮಳೆ ಬಂದಾಗ ಕೊಚ್ಚೆಲ್ಲ ಸ್ಮೆಲ್ಲು ಸರ್. ಅಂದರೆ ಸ್ವಲ್ಪ ನೋಡಿ ದಯಮಾಡಿ ಸ್ವಲ್ಪ ಇದು ಮಾಡಿಕೊಡಿ ಸರ್. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.